ಹಾಗೆ ಅದೆಲ್ಲ ಇದು ತಿನ್ನಲಿಕ್ಕೆ ಬೇಕಾದ್ರೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಹೇಗಿದ್ದಾರಲ್ಲ, ಇವತ್ತು ಸೋಮವಾರ. ನಾನು ಟೆಂಪಲಿಗೆ ಮತ್ತು ಕಾವರಿಗೆಲ್ಲ ಹೋಗಿ ಬಂದದ್ದು. ಫುಲ್ ಕಾವರೆಲ್ಲ ತಿರ್ಗಾಡಿ ಬಂದದ್ದು. ಇಲ್ಲಿ ಎಂಥ ಬಿಸಿಲು ಇವತ್ತು, ಶಕ್ತಿ ಹಬ್ಬಾ. ಹಾಗೀಗ ಬಟ್ಟೆ ಎಲ್ಲ ಹಾಕಿ ಇನ್ನು ಕೆಳಗೆ ಹೋಗುದು ಅಂತೇಳಿ ಡಿಸೈಡ್ ಮಾಡಿದೆ. ಆವಾಗ ನೆನಪಿದೆ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ವ್ಲಾಗ್ ಮಾಡಲಿಲ್ಲ ಇವತ್ತು, ಡಾಕ್ಯುಮೆಂಟ್ ಮಾಡಲಿಲ್ಲ. ಹಾಗೀಗ ಡಾಕ್ಯುಮೆಂಟ್ ಮಾಡ್ತಿದ್ದೇನೆ. ಇಲ್ಲಿ ಎಂತ ಸೆಕೆ ಹೋದೆ, ನಿನ್ನೆ ಅಷ್ಟು ಜೋರು ಮಳೆ ಇತ್ತಲ್ಲ, ನಿನ್ನೆ ವಿಡಿಯೋ ಹಾಕಿದ್ದೇನಲ್ಲ ಅದರಲ್ಲಿ ಫುಲ್ ಜೋರು ಮಳೆ ತೋರಿಸಿದೆ. ಬಟ್ ಇವತ್ತು ಓದ್ ದೇವರೇ ಫುಲ್ಲು ಕ್ಲೌಡ್ಸ್ ಉಂಟು. ಟೈಮ್ ಲ್ಯಾಪ್ಸಿಗೆ ಆಗಲಿ ಎಲ್ಲದಕ್ಕೂ ಒಳ್ಳೆಯದೇ ಉಂಟು ಇದು. ಹಾಗೆ ಇಲ್ಲಿ ನೋಡ್ಬೋದು ಫುಲ್ ಬಿಸಿಲು. ಈ ಸೈಡ್ ತುಂಬ ಕ್ಲೌಡ್ಸ್ ಬಂದಿದೆ. ನೋಡ್ಬೇಕು ಎಷ್ಟು ತನಕ ಅಂತ. ಮೋಸ್ಟ್ಲಿ ಬಂದರೆ ಮಧ್ಯಾಹ್ನ. ಆದರೆ ಬಿಸಿಲು ಹೇಗೆ ಉಂಟಂದರೆ ಮೊನ್ನೆ ನಾನು ಏಪ್ರಿಲ್ ಮೇಲೆ ತೋರಿಸ್ತಿದ್ದಲ್ಲ, ಹಾಗೆ ಅಷ್ಟು ಖಾರ ಬಿಸಿಲುಂಟು. ಹಾಗಿನ್ನು ಕೆಳಗೆ ಹೋಗಿ ಸೋಯಾ ಫ್ರೈ ಎಲ್ಲ ಮಾಡಲಿಕ್ಕುಂಟು, ಪನೀರ್ ಮಾಡಲಿಕ್ಕುಂಟು. ತುಂಬ ಕೆಲಸ ಇತ್ತು. ಹವಾ ಒಂದು ತಮ್ಮನಿಗೆ ಒಂದು ಜೊತೆಗೆ ಅಂದರೆ ಬರುವುದೇ ಇಲ್ಲ ಯಾವುದು. ಎಲ್ಲ ಇಟ್ಟು ಆಗಿದೆ. ಇನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಬ್ಲಾಗನ್ನು. ಯಾವಾಗಂದರೆ ಇನ್ನು ಟೈಮ್ ಉಂಟಲ್ಲ, ಇನ್ನು ಪನ್ನೀರ್ ಮಾಡುವಾಗ ಪನ್ನೀರ್ ತೋರಿಸ್ತೇನೆ, ಸೋಯಾ ಮಾಡುವಾಗ ಸೋಯಾ ಬರುತ್ತೆ. ಹೇಳಿದಾಗೆ ನಾನು ಹೇಳಿದ್ದಲ್ಲ, ಸೋಯಾ ಮಾಡುವಾಗ ತೋರಿಸ್ತೇನೆ. ಸೊ ಇವತ್ತು ಅದೇ ಮಾಡಲಿಕ್ಕೆ ಹಾಗೆ ತೋರಿಸ್ತೇನೆ. ಮತ್ತೆ ನಾನೀಗ ಪನ್ನೀರ್ ಮಾಡ್ತಿದ್ದೆ, ಪನ್ನೀರ್. ಬಟ್ ಮೇನ್ ಡಿಶ್ ಇದು ಸೋಯಾ. ಇದು ಮೊನ್ನೆ ಉಳಿದ ಪನ್ನೀರನ್ನು ಈಗ ಮಾಡೋದು. ಅಲ್ಲಿ ಅಲಸಂಡೆ ಆಗ್ತುಂಟು ಅವರದ್ದು. ಅಲಸಂಡೆಗೆ ಇಷ್ಟೆಲ್ಲ ಆಗ್ತದೆ. ಈಗ ಇದು ಇಲ್ಲಿ ಉಂಟು. ಇಲ್ಲಿ ನಂದು ಸಹ ರೆಡಿ ಆಗ್ತದೆ. ಇದೆಲ್ಲ ಆದ ನಂತರ ಇದೆಲ್ಲ ಆಗುವಾಗ ತೋರಿಸ್ತೇನೆ ಹೇಗೆ ಆಗ್ತಾ ಉಂಟು ಅಂತ. ಇಲ್ಲಿ ನಾವು ಕಾಂಪಿಟೇಷನಲ್ಲಿ ಮಾಡಿದ ಹಾಗೆ ಮಾಡ್ತಿದ್ದೇವೆ. ರಾಬರಪ್ಪ ಪನ್ನೀರ್ ಮಾಡೋದು. ಆದರೆ ಮೇನ್ ಸೋಯಾ. ಮೊನ್ನೆ ಸೋಮವಾರ ಇದ್ದೆ ಪನ್ನೀರ್ ಮತ್ತು ಸೋಯಾ. ಇದು ಸಾಕು ಅಂತ ಕಾಂಪಿಟೇಷನಲ್ಲಿ ಶಶಿಕಲಾ ಪನ್ನೀರನ್ನು ಫ್ರೀಜರಲ್ಲಿಟ್ಟರೆ ಪನ್ನೀರ್ ಮಾಡಲಿಕ್ಕೆ 1-2 ಗಂಟೆ ಮುಂಚೆ ತೆಗೆದಿಟ್ಟರೆ ಸರಿ ಆಗ್ತದೆ. ಇದು ಖಾಲಿ ಅರ್ಧ ಗಂಟೆ ಇರುವಾಗ ತೆಗೆದಿಟ್ಟಿದ್ರೆ ಇದೇ ಆಗುದು. ಓ ಅವಸ್ಥೆ ದೇವರೇ, ಎಷ್ಟು ಗಟ್ಟಿ ಉಂಟಂದ್ರೆ ಆಗುದಿಲ್ಲ. ಇಲ್ಲ ಆಗ್ತದೆ ಆಗಿದೆ. ಆನಂದ ತೋರಿಸ್ತೇನೆ. ಆ್ಯಂಡ್ ಫೈನಲಿ ಆಯಿತು. ಎಷ್ಟು ಕಷ್ಟ ಆಯಿತು ಅಂದರೆ ಹಾಗೆ. ಇಲ್ಲಿ ಇದು ಸಹ ಎಂಥ ಔಷಧ ಸಮೇತ ಉಂಟು. ಬೇಲಿ ಇದು ಸಹ. ಈಗ ಏನು ನೆಕ್ಸ್ಟ್ ಸೋಯಾ ಮಾಡೋದು ಅದೇ ತೋರಿಸ್ತೇನೆ. ದೋಸೆ ಅಂತಿಲ್ಲ, ಯಾಕೆ ನಾ ಮೊನ್ನೆ ಒಂದು ದೊಡ್ಡ ದೋಸೆ ಇದು ಚಿಕ್ಕ ಸೋಯಾ ನೋಡ ಹೇಗೆ ಉಂಟಂತ. ಬಟ್ ಇದು ಫಸ್ಟ್ ಫುಲ್ ಗೊತ್ತಿಲ್ಲ ಮನೆ. ಫಸ್ಟ್ ಒಮ್ಮೆ ಫುಲ್ ಸರಿಯಾಗಿ ಇದಾಯಿತು, ಇದರಲ್ಲಿ ಕೆಲಸ ಆಯಿತು. ಹಾಗೆ ಅದನ್ನು ಮಾಡುವ. ಇವತ್ತಂತೂ ಬಿಸಿ ಆಗಿದೆ ಇದು ಸ್ವಲ್ಪ. ಇನ್ನು ಹೊತ್ತಿಟ್ಟರೆ ಆಗಲಿಲ್ಲ, ಅದನ್ನು ಸ್ವಲ್ಪ ಹಾಕ್ತೇನೆ ತಕ್ಕುದು. ಇದು ಮತ್ತೆ ಸ್ವಲ್ಪ ತೊಂದರೆ ಇಲ್ಲ. ಎಸ್ ಚಂದ ಕುದಿಲಿ. ಮತ್ತೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಸರೋಡಿ ಆಗ್ತಾ ಉಂಟು. ನೀವು ಬೀಜ ಹಾಕ್ಲಿಲ್ಲಲ್ಲ, ಈಗ ಸಾಕು ಚಂದ. ಇದು ಇದಕ್ಕೆ ಚಂದ ಇದಾಗಿದೆ ಅಂತ, ನೀರು ಸೋಕಾಗಿದೆ. ಹಾಗೇನೆ ಅದು ನೀರೆಲ್ಲ ರಿನ್ಸ್ ಮಾಡಿ ಮತ್ತೆ ಅದನ್ನು ಇದೆಂತ ಮ್ಯಾರಿನೇಷನ್ ಮಾಡಿ ಮತ್ತೆ ಫ್ರೈ ಮಾಡೋದು. ಸೊ ಇದಾಯ್ತು, ಇದು ಪ್ರೊಸೆಸ್ ಆಯಿತು. ಇನ್ನು ಫ್ರೈ ಮಾಡೋದು ಪ್ರೊಸೆಸ್.
ಸೋಯಾಸ್ ಇದು ಮ್ಯಾರಿನೇಷನ್ ಮಾಡಿದ್ದೀನಿ, ಫ್ರೈ ಆಗಲಿಕ್ಕೆ ಅಂದರೆ ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಫ್ರೈ ಮಾಡಲಿಕ್ಕೆ. ಹಾಗೆ ಈಗ ಮಾಡ್ತಾ ಇದ್ದೇನೆ. ಹಾಗೆ ಕತೆ ರಪ್ಪ ಮಾಡಬೇಕು. ಎದ್ದು ಆಗುವಾಗ ಅಂತ ತಿನ್ಲಿಕ್ಕೆ ಅಂತ ಹೇಳುವಾಗ ರಪ್ಪ ಮಾಡಬೇಕು. ಹಾಗಾಗಿ ನನಗೆ ಈಗ ತಿನ್ಲಿಕ್ಕೆ ಬೇಕಿತ್ತು, ಅದಕ್ಕೋಸ್ಕರ ಪನ್ನೀರ್ ಸೋಯಾ ಎಲ್ಲ ಮಾಡಿದೆ. ಇಲ್ಲದಿದ್ದರೆ ಮೂಡಿಲ್ಲದಿದ್ದರೆ ಮಾಡದೇ ಇಲ್ಲ. ಹಾಗೆ ಕತೆ ನಂದು ಈಗ ಹಾಕಿದ್ದೇನೆ. ಫ್ರೈ ಆಗ್ತಾ ಉಂಟು, ಚಂದಲ್ಲಿ ಫ್ರೈ ಆಗಲಿದ್ದು. ಫ್ರೈ ಆದ ನಂತರ ಮತ್ತೆ ತೋರಿಸ್ತೀನಿ ಹೇಗೆ ಆಗಿದೆ ಅಂತ. ಆಲ್ರೆಡಿ ನೋಡಿರ್ತೀರಿ, ಮೊನ್ನೆದಲ್ಲಿ ಹಾಕಿದೆ. ಬಟ್ ಇದು ಚಿಕ್ಕ ಸೋಯಾ ಎಲ್ಲ ಅದಕ್ಕೆ ಒಂದು ಕಾಂಟೆಂಟ್ ಆಗಬೇಕಲ್ಲ, ಹಾಗೆ ಅದಕ್ಕೋಸ್ಕರ ನಾನೀಗ ಇದನ್ನು ಮಾಡ್ತಿದ್ದೇನೆ. ಫ್ರೈ ಆಗ್ತಾ ಉಂಟು ಬಾ. ಫ್ರೈ ಆಗಿದೆ, ಹಾಫ್ ಫ್ರೈ ಆಗಿದೆ. ಇನ್ನು ಉಲ್ಟ ಮಾಡಬೇಕು. ಇದು ಈಗ ಚಂದ ಇದಾಗಿ ಸ್ವಲ್ಪ ಚಂದಾಗಿ ಫ್ರೈ ಆಗಿ ಹಾಗೆ ಅದೆಲ್ಲ ಇರ್ತದೆ. ತಿನ್ನಲಿಕ್ಕೆ ಬೇಕಾದ್ರೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಯಾವುದಕ್ಕೂ ಇದಿರಬೇಕಂತ ಇಂಟ್ರೆಸ್ಟ್ ಇರಬೇಕು. ಎಲ್ಲರೇ ಆಗೋದಿಲ್ಲ. ನನಗೆ ತಿನ್ನಬೇಕು ಅಂತೇಳಿ ಇಂಟ್ರೆಸ್ಟ್ ಇತ್ತು, ಹಾಗೆ ಕಾಂಟೆಂಟ್ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಇತ್ತು. ಹಾಗೆ ಈಗ ಮಾಡ್ತಾ ಇದ್ದೇನೆ. ಹಾಗೆ ಚಂದ ಫ್ರೈ ಆಗಿದೆ. ಹಾಗೆ ಇಲ್ಲಿ ಇವರದ್ದು ಇತ್ತು ರೆಡಿಯಾಗಿದೆ ಅಂತ ಸಂಡೆ. ಹಾಗೆ ಇವತ್ತು ಸಹ ಭರ್ಜರಿ ಊಟ. ಸಾಕು, ಇನ್ನು ಸಾಮಾನು ಬೇಕು. ಸೋಯಾ ಹಾಗೆ ಇದು ಸೋಯಾಸ್ ಆಯಿತು. ಇಲ್ಲಿ ಸೈಡ್ ಕ್ವೆಸ್ಟ್ ಇದು ಸಹ ಪನ್ನೀರ್ ಸಹ ಆಗಿದೆ. ಹಾಗೆ ಇದು ಸಹ ಎಲ್ಲ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲ ಊಟ ಮಾಡೋದು. ಇಲ್ಲ ಊಟಕ್ಕೆ ಅಂತೆಲ್ಲ ಉಂಟು, ಅದನ್ನು ಮತ್ತೆ ತೋರಿಸ್ತೀನಿ. ಸ್ವಲ್ಪ ಇದು ಮಾಡೋ. ಇದು ಕರೆಕ್ಟ್ ಫ್ರೈ ಆಯಿತು. ನೋಡ ಮತ್ತೆ ಇದೆಲ್ಲ ಇವತ್ತು ಮಾಡಿದ್ದು. ಇದೆಲ್ಲ ಆಗ ತೋರಿಸಿದೆಲ್ಲ ಊಟ ಮತ್ತು ಮಜ್ಜಿಗೆ. ನನಗೆ ದೋಸೆ ಉಂಟು ಆಗ ಬೆಳಿಗ್ಗೆದು, ಅದನ್ನು ಗಮ್ಮತ್ತು ನೋಡಿದೆ ನಾನು. ಊಟ ಎಲ್ಲ ಮಾಡಿ ಮತ್ತು ಸಂಜೆ ಕಂಟಿನ್ಯೂ ಮಾಡ್ತೇನೆ ಬ್ಲಾಗನ್ನು. ಸಾಂಬಾರು ಮಾಡ್ಬೇಕು. ಈಗ ರೂಮಿಗೆ ಬಂದೇನೆ. ರೂಮಿಗೆ ನಾನು ಊಟ ಎಲ್ಲ ಹೋಗಿ ಅಂತ ಯಾವಾಗ ಇರ್ತದೆ ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತು ಇಲ್ಲಿ ಫುಲ್ ಬಿಸಿಲು ಆಯಿತಾ. ಎಷ್ಟು ಬಿಸಿಲು ಅಂದರೆ ಅಬ್ಬಾ ನೋಡ್ಬೋದು. ಇಲ್ಲಿ ಫುಲ್ ಕ್ಲೌಡ್ ಎಲ್ಲ ಫುಲ್ ಕ್ಲಿಯರ್ ಉಂಟು. ಹಾಗೆ ಕೆಳಗೆ ಸಹ ನೋಡ್ಬೋದು, ಎಲ್ಲ ಡ್ರೈ ಆಗಿದೆ. ವಿಚಿತ್ರ ಇವತ್ತು ವಿಚಿತ್ರ. ಅಷ್ಟು ಬಿಸಿಲು, ಇವತ್ತು ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಗೋದಿಲ್ಲ. ಒಂದು ಬಿಸಿಲು ಬಂದರೆ ಸಾಕು, ಸೆಕೆ. ಒಂದು ಮಳೆ ಬಂದರೂ ಸಾಕು. ಒಮ್ಮೆ ನಿನ್ನೆಂತಿಲ್ಲ, ಇವತ್ತು ಬೆಳಿಗ್ಗೆ ಚಳಿ ಇತ್ತು. ಮಳೆ ಬರ್ಬೋದು. ಆದ ನಂತರ ಮಳೆವೇ ಇಲ್ಲ. ಅದರಿಂದ ನಿನ್ನೆ ಸಂಜೆ ಸ್ಟಾಪ್ ಆಗಿದೆ. ನಿನ್ನೆ ಸಂಜೆ ಸಹ ವೀಡಿಯೋ ಹಾಕಿದ್ದೆ. ಹೀಗೆ ನಿಂತಲ್ಲಿ ಬಿಸಿಲು ಬಂದಿತ್ತಲ್ಲ. ಇವತ್ತು ಸಹ ಹಾಗೆ ಉಂಟು, ಎಂಥ ಚೇಂಜಸ್ ಇಲ್ಲ, ಅಷ್ಟು ಬಿಸಿಲುಂಟು. ಹಾಗೆ ಗಂಟೆ 5 ಆಯಿತು. ನಾನಿನ್ನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋದು. ಹಾಗೆ ಎಡಿಟ್ ಮಾಡಲಿಕ್ಕೆಲ್ಲ ಉಂಟು. ಹಾಗೆ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಇನ್ನು ನಾಳೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆ ವಿಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.